ಎಲ್ಲರಿಗೂ ನಮಸ್ಕಾರ. ಗ್ರಾಮಾಂತರ ಪ್ರದೇಶದಲ್ಲಿ ಇಂಗ್ಲಿಷ್ ಭಾಷೆ ಕಲಿಯೋದು ಮಕ್ಕಳಿಗೆ ಇನ್ನೂ ಸ್ವಲ್ಪ ಕಷ್ಟಕರವಾಗಿದೆ. ಕಾರಣ ಹಳ್ಳಿಗಾಡಿನಲ್ಲಿ ತೆಲುಗು ಮಾತಾಡ್ತಾರೆ, ಶಾಲೆಗೆ ಬಂದಾಗ ಅವರು ಕನ್ನಡ ಕಲಿತಾರೆ. ಇಂಗ್ಲಿಷ್ ಕಲಿಯೋದು ಸ್ವಲ್ಪ ಕಷ್ಟ. ಯಾವ ಭಾಷೆಯನ್ನು ನಾವು ಸ್ನೇಹಿತರ ಜೊತೆ, ತಂದೆ ತಾಯಿಗಳ ಜೊತೆ, ಇತರ ಜನಗಳ ಜೊತೆ ಮಾತಾಡ್ತಾ ಇರ್ತೇವೋ ಆ ಭಾಷೆ ಚೆನ್ನಾಗಿ ಬರುತ್ತೆ. ಇಂಗ್ಲೀಷ್ ನಾವು ಯಾರ ಜೊತೆ ಮಾತಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಕಲಿಯೋದು ಸ್ವಲ್ಪ ಕಷ್ಟ ಅಂತ ನಾನು ನಮ್ಮ ಸ್ನೇಹಿತರು GS ಸತ್ಯನಾರಾಯಣ ಇಬ್ಬರು ಸೇರಿ ಕನ್ನಡದ ವ್ಯಾಕರಣಾಂಶಗಳನ್ನು ಕೆಲವು ಹೇಳಿದ್ದೀವಿ. ಅದನ್ನು ಕೂಡಲೇ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಕೂಡ ಹೇಳಿದ್ದೀವಿ. ಈ ವಿಷಯದಲ್ಲಿ ಕಾಲಗಳು ಎಂಬ ಚಾಪ್ಟರ್ ತೆಗೆದುಕೊಂಡು ಅದನ್ನು ಟೆನ್ಸಸ್ ಎಂದು ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಕಾಲಗಳನ್ನು ಮೊದಲು ಕನ್ನಡದಲ್ಲಿ, ತಕ್ಷಣವೇ ಇಂಗ್ಲೀಷ್ನಲ್ಲಿ ಹೇಳ್ತಾ ಕನ್ನಡ ಮತ್ತು ಇಂಗ್ಲೀಷ್ ವ್ಯಾಕರಣಾಂಶಗಳು ಎರಡೂ ಕಲಿಯೋದಕ್ಕೆ ಅನುಕೂಲವಾಗುವಂತೆ ಈ ವಿಡಿಯೋ ಮಾಡಿದ್ದೀವಿ. ಇದು ಮಕ್ಕಳಿಗೆ ಅನುಕೂಲವಾಗುವ ಸಂಗತಿ ಅಂತ ನಾವು ಭಾವಿಸಿದ್ದೇವೆ. ಈ ವಿಡಿಯೋ ನೋಡಿ ಏನಾದರೂ ತಿದ್ದುಪಡಿಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾವು ಸರಿಪಡಿಸ್ಕೊತೀವಿ. ಅಂದಹಾಗೆ ನಾವೇ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ, PGS ಕ್ರಿಯೇಟಿವ್ಸ್ ಅಂತ. ಆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಕ್ಕಳಿಗಾಗಿ ಹಾಕ್ತಾ ಇರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೋಡಿ ಮತ್ತು ಹಿರಿಯರಿಗೂ ಬೇಕಾದ ಹಲವು ಚಲನಚಿತ್ರ ಗೀತೆಗಳನ್ನು, ಹಳೆ ಹಾಡುಗಳನ್ನು, ಭಕ್ತಿಗೀತೆಗಳನ್ನು ಕೂಡ ನಾವು ಇದರಲ್ಲಿ ಹಾಕಿದ್ದೀವಿ. ಈ ವ್ಯಾಕರಣಾಂಶಗಳ ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾಲಗಳು 3 ವಿಧ: ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. Tenses are 3 types: present tense, past tense and future tense. ವರ್ತಮಾನ ಕಾಲದಲ್ಲಿ 4 ವಿಧಗಳು: ಸರಳ ವರ್ತಮಾನ ಕಾಲ, ಮುಂದುವರೆದ ವರ್ತಮಾನ ಕಾಲ, ಸಂಪೂರ್ಣ ವರ್ತಮಾನ ಕಾಲ, ಸಂಪೂರ್ಣ ಮುಂದುವರೆದ ವರ್ತಮಾನ ಕಾಲ. There are 4 types in present tense: simple present tense, present continuous tense, present perfect tense and present perfect continuous tense. ಇವೆಲ್ಲವನ್ನು ನಾನು ಉತ್ತಮ ಪುರುಷ ಹಾಗೂ ಏಕವಚನದಲ್ಲಿ ಹೇಳುತ್ತಿದ್ದೇನೆ. These are all I am saying in first person singular. ವರ್ತಮಾನ ಕಾಲ, ಇದರಲ್ಲಿ ಮೊದಲಿಗೆ ಸರಳ ವರ್ತಮಾನ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುವೆ. Present tense. In this present tense, first comes the simple present tense. Example, I go to school. ಮುಂದುವರೆದ ವರ್ತಮಾನ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಿದ್ದೇನೆ. Present continuous tense. Example, I am going to school. ಸಂಪೂರ್ಣ ವರ್ತಮಾನ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗಿ ಇದ್ದೇನೆ. Present perfect tense. Example, I have gone to school. ಸಂಪೂರ್ಣ ಮುಂದುವರೆದ ವರ್ತಮಾನ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಾ ಇದ್ದೇನೆ. Present perfect continuous tense. Example, I have been going to school. ಭೂತಕಾಲ, ಉತ್ತಮ ಪುರುಷ ಏಕವಚನ ಸರಳ ಭೂತಕಾಲ. ಉದಾಹರಣೆ, ನಾನು ಶಾಲೆಗೆ ಹೋದೆನು. Past tense, first person singular, simple past tense. Example, I went to school. ಮುಂದುವರೆದ ಭೂತಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಿದ್ದೆನು. Past continuous tense. Example, I was going to school. ಸಂಪೂರ್ಣ ಭೂತಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗಿದ್ದೆನು. Past perfect tense. Example, I had gone to school. ಸಂಪೂರ್ಣ ಮುಂದುವರೆದ ಭೂತಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಾ ಇದ್ದೆನು. Past perfect continuous tense. Example, I had been going to school. ಭವಿಷ್ಯತ್ ಕಾಲ, ಉತ್ತಮ ಪುರುಷ ಏಕವಚನ ಸರಳ ಭವಿಷ್ಯತ್ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತೇನೆ. Future tense, first person singular, simple future tense. Example, I will go to school. ಮುಂದುವರೆದ ಭವಿಷ್ಯತ್ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಿರುತ್ತೇನೆ. Future continuous tense. Example, I will be going to school.
ಸಂಪೂರ್ಣ ಭವಿಷ್ಯತ್ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗಿ ಇರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಎಕ್ಸಾಂಪಲ್, ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್. ಸಂಪೂರ್ಣ ಮುಂದುವರೆದ ಭವಿಷ್ಯತ್ ಕಾಲ. ಉದಾಹರಣೆ, ನಾನು ಶಾಲೆಗೆ ಹೋಗುತ್ತಾ ಇರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್, ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್.